ಸೈಡ್ ಅಲ್ಲಿ ಹೋಗಿ ಹಿಂದೆ ಹೋಗೋಷ್ಟೊತ್ತಿಗೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ನನ್ಗಂತೂ ಇಷ್ಟ ಆಗಿಲ್ಲ ಹಿಂದೆಗಡೆಯಿಂದ. 3 ಜನ ಆರಾಮಾಗಿ ಕುತ್ಕೊಂಡು ಹೋಗಿರೋದನ್ನು ನೋಡಿದೀನಿ ನಾನು. ಬಟ್ ದಯವಿಟ್ಟು ಹೋಗ್ಬೇಡಿ. ತರಕಾರಿ ತಗೊಂಡೋಗಕ್ ಒಂದು ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದು ಫುಲ್ ಫೇಸ್ ಹೆಲ್ಮೆಟ್ ಹಿಡ್ಸಲ್ಲ ಅನ್ಸುತ್ತೆ. ಇನ್ನೂ ಏನಾದ್ರು ಒಂದು ಸಬೂಬ್ ಹೇಳಿ ತಗೊಳ್ಳೇಬೇಕು ಅನ್ನೋ ತರ ಮಾಡ್ತಾರೆ. ಟರ್ನ್ ಮಾಡುವಾಗ ಸ್ವಲ್ಪ ಪಿಕಪ್ ಸ್ಲೋ ಅಂತ ಅನ್ಸುತ್ತೆ. ಸಿಟಿನಲ್ಲಿ ನುಗ್ಗಿಸ್ಕೊಂಡು ಹೋಗೋದಾದ್ರೆ ಆರಾಮಾಗಿ ಹೋಗ್ಬೋದು. ಇಲ್ಲಿ ಸ್ವಲ್ಪ ರೋಡ್ ತುಂಬಾ ಕೆಟ್ಟದಾಗಿದೆ. ಆ ರೇಂಜ್ಗೆ ಅಷ್ಟು ಪ್ರೈಸ್ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಂಗೆ ಅನ್ಸುತ್ತೆ. ನಮಸ್ಕಾರ, ಮೋಟಾರ್ ಮಾತಿಗೆ ಸ್ವಾಗತ. ನಾನು ಹರೀಶ್. ನಮಸ್ಕಾರ, ನಾನು ಸಾತ್ವಿಕ್. ಸೊ ಸಾತ್ವಿಕ್, 2013ರಲ್ಲಿ ಈ IIT ಮಡ್ರಾಸ್ನ ಕೆಲವು ಹುಡುಗರು ಸೇರ್ಕೊಂಡು ನಮ್ಗೊಂದು ಸೂಪರ್ ಫಾಸ್ಟ್ ಆಗಿರೋದು, ಸ್ಪೋರ್ಟಿ ಆಗಿರೋ ಅಂತ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಬೇಕು, 2 ವೀಲರ್ ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ರು. ಅದಾದ ನಂತರ 2018ರಲ್ಲಿ ಫಸ್ಟ್ಗೆ ಏಥರ್ ಅನ್ನೋ ಕಂಪ್ನಿಯಿಂದ 450 ಗಾಡಿನ ಬಿಟ್ರು. ಅದು ತುಂಬಾನೇ ಸ್ಪೋರ್ಟಿ ಗಾಡಿ, ಸಖತ್ತಾಗಿತ್ತು. ಅದಾದ್ಮೇಲೆ ಇವ್ರುಗಳಿಗೂ ವಯಸ್ಸಾಗ್ತಾ ಹೋಯ್ತು, ಹೆಂಡತಿ ಮಕ್ಕಳು ಅಂತೆಲ್ಲ ಬಂದಾಗ 450 ಗಾಡಿ ಅದು ಬರೀ ಅವರು ಬ್ಯಾಚುಲರ್ಸ್ ಆಗಿದ್ದಾಗ ಸರಿ ಇತ್ತೆ ಹೊರತು ಅದಾದ್ಮೇಲೆ ಫ್ಯಾಮಿಲಿಗೆ ಸಾಕಾಗ್ಲಿಲ್ಲ. ಹೌದು. ಅವಾಗ ಏನ್ ಮಾಡಿದ್ರು ಸಾತ್ವಿಕ್? ಹೌದು, ಅವಾಗ 450X ನೇ ಒಂದು ಬೇಸ್ ಆಗಿ ಇಟ್ಕೊಂಡು ಒಂದು ಹೊಸ ಸ್ಕೂಟರ್ನ ತಯಾರು ಮಾಡಿದ್ರು. ಅದೇ ಏಥರ್ ರಿಸ್ಟಾ. ಬನ್ನಿ ಇವತ್ತು ಏಥರ್ ರಿಸ್ಟಾ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ. ಸೊ ಈಗ ಫ್ಯಾಮಿಲಿ ಸ್ಕೂಟರ್ ಅಂತ ಬಂದಾಗ ನಮ್ಗೆ ಐಸ್ ಸ್ಕೂಟರ್ಗಳಲ್ಲಿ ಆಕ್ಟಿವಾ, ಆಕ್ಸೆಸ್ ಆ ತರ ಸುಮಾರು ಆಪ್ಷನ್ಗಳಿದಾವೆ. ಈ ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಬಂದಾಗ ಭಾರತದಲ್ಲಿ ಮೊದಲಿಗೆ ಲಾಂಚ್ ಆಗಿದ್ದು TVS iQube, ರೈಟ್? ಜೊತೆಗೆ ಚೇತಕ್. ಹೌದು. ಅದನ್ನ ಬಿಟ್ರೆ ಒಂದು ವಿಶ್ವ ಮಟ್ಟದ ಗುಣಮಟ್ಟದ ಒಂದು ವೆಹಿಕಲ್ ಅಂದ್ರೆ ಇವಾಗ ಬಂದಿರೋ ರಿಸ್ಟಾ. ಏಥರ್ನವರು 450X ಜೊತೆಗೆ ಒಂದು ಇಂಟರ್ನ್ಯಾಷನಲ್ ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ರು. ಅದನ್ನೇ ಈ ರಿಸ್ಟಾದಲ್ಲೂ ಕಂಟಿನ್ಯೂ ಮಾಡಿದ್ದಾರೆ. ಸೊ ಭಾರತದಲ್ಲಿರೋ ಬೇರೆ ವೆಹಿಕಲ್ಸ್ಗೆ ತುಂಬಾ ದೊಡ್ಡ ಕಾಂಪಿಟೇಷನ್ ಇದು. ಸೊ ಫ್ಯಾಮಿಲಿ ಗಾಡಿ ಅನ್ನೋದು ನೋಡ್ತಿದ್ದಂಗೆನೆ ಗೊತ್ತಾಗ್ಬಿಡತ್ತೆ. ಯಾಕಂದ್ರೆ 450 ಏಥರ್ ಅವ್ರದ್ದು ತುಂಬಾ ಸ್ಪೋರ್ಟಿ ಲುಕ್ ಇತ್ತು. ಯಂಗರ್ ಜನರೇಷನ್ ಕಡೆಗೆ ಟಾರ್ಗೆಟ್ ಮಾಡಿದ್ರು ಅದನ್ನ. ಆದ್ರೆ ಇದರಲ್ಲಿ ಸ್ವಲ್ಪ ಆಕ್ಟಿವಾ, ಆಕ್ಸೆಸ್ ಆ ಬಾಡಿ ಲ್ಯಾಂಗ್ವೇಜ್ ತಂದಿದ್ದಾರೆ ಈ ಗಾಡಿನಲ್ಲಿ. ಸೊ ನೋಡ್ತಿದ್ದಂಗೆನೆ ಗೊತ್ತಾಗತ್ತೆ ಫ್ಯಾಮಿಲಿ ಗಾಡಿ ಅಂತ ಹೇಳಿ. ಕೆಲವ್ರಿಗೆ ಮುಂದೆಗಡೆಯಿಂದ ಅಟ್ಲೀಸ್ಟ್ ನನ್ಗೆ ಇದು ಸ್ಟಿಲ್ ಡೀಸೆಂಟ್ ಆಗಿ ಕಾಣತ್ತೆ ಅನ್ಸ್ತು. ಆದ್ರೆ ಹೋಗ್ತಾ ಹೋಗ್ತಾ ಯಾಕೋ ಸೈಡ್ ಅಲ್ಲಿ ಹೋಗಿ ಹಿಂದೆ ಹೋಗೋಷ್ಟೊತ್ತಿಗೆ ಪ್ಲಾನಿಂಗು, ಡಿಸೈನಿಂಗು ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಹೌದು, ಅಂದ್ರೆ ಮುಂದ್ಗಡೆಯಿಂದ ನೋಡಿದಾಗ ಸ್ವಲ್ಪ iQube ಲುಕ್ ಕಾಣಿಸುತ್ತೆ. ಏನಕ್ಕಂದ್ರೆ ಆ ಲೈಟ್ ಸಿಗ್ನೇಚರ್ ಆಗಿದೆ. ಬಟ್ ಐ ಥಿಂಕ್ ಹಿಂದ್ಗಡೆ ಎಕ್ಸ್ಪೆಷಲಿ ಸೀಟು ಎಲ್ಲ ದೊಡ್ಡದು ಮಾಡಿದ್ದಾರೆ, ಒಳಗಡೆ ಸ್ಪೇಷಿಯಸ್ ಮಾಡಿದ್ದಾರೆ. ಸೊ ಅದೊಂಥರ ಬಲ್ಕ್ ಆಡ್ ಆಗಿದೆ. ಇವಾಗ 450 ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ಲೀನ್. ಹೌದು. ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಒಂಥರ ಬಲ್ಕಿ ಆಗಿದೆ. ಅದರಿಂದಾಗಿ ಸ್ವಲ್ಪ ಡಿಸ್ಪ್ರೊಪೋರ್ಷನೇಟ್ ಅಂತ ಅನ್ಸತ್ತೆ. ಮೇಲ್ಗಡೆ ಸ್ವಲ್ಪ ಬಲ್ಕಿ, ಕೆಳಗಡೆ ಆಬ್ವಿಯಸ್ಲಿ ಟೈರ್ ಚಿಕ್ಕದಾಗಿದೆ. ಹೌದು, ನನ್ಗೆ ಇದನ್ನ ಹಿಂದೆಗಡೆಯಿಂದ ನೋಡಿದಾಗ ಯಾತಕ್ಕೆ ಇವರು ಹಿಂಗ್ ಡಿಸೈನ್ ಮಾಡಿದ್ದಾರೆ ಅಂತ ಅನ್ಸತ್ತೆ. ಬಟ್ ನೀವು ಹೇಳ್ದಾಗೇನೆ ಒಳಗಡೆ ಹೆಲ್ಮೆಟ್ ಇಡೋದಕ್ಕಾಗ್ಲಿ, ಬೇರೆ ಸಾಮಾನು ಇಡೋದಕ್ಕಾಗ್ಲಿ ಜಾಸ್ತಿ ಸ್ಪೇಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಆದ್ರೂ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ. ಬಟ್ ಅಟ್ಲೀಸ್ಟ್ ನನ್ಗಂತೂ ಇಷ್ಟ ಆಗಿಲ್ಲ ಹಿಂದೆಗಡೆಯಿಂದ. ಹೌದು, ಆದ್ರೆ ಹೌದು, ಪ್ರಾಕ್ಟಿಕಾಲಿಟಿ ಫ್ಯಾಮಿಲಿ ಸ್ಕೂಟರ್ಗೆ ಇನ್ನೂ ಹೆಚ್ಚು ಇಂಪಾರ್ಟೆಂಟ್ ಫ್ಯಾಕ್ಟರ್ ಡಿಸೈನ್ಗಿಂತ. ಸೊ ಆದ್ರಿಂದ ಇವಾಗ ಏಥರ್ 450 ನಲ್ಲಿ ಜಾಸ್ತಿ ಜಾಗ ಇರ್ಲಿಲ್ಲ, ಅಂಡರ್ ಸೀಟ್ ಸ್ಟೋರೇಜ್ ಇರ್ಲಿಲ್ಲ. ಮುಂದ್ಗಡೆನೂ ಇಟ್ಸ್ ವೆರಿ ಲಿಮಿಟೆಡ್ ಸ್ಪೇಸ್. ಅದನ್ನ ಇದ್ರಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಒಳಗಡೆ ಸ್ಪೇಸ್ ಜಾಸ್ತಿ ಮಾಡಿದ್ದಾರೆ. ಸೀಟ್ ಲೆಂತ್ ಇಂಡಿಯಾದಲ್ಲೇ ಅತ್ಯಂತ ಉದ್ದವಾದ ಸೀಟ್ ಯಾವ್ದೇ ಸ್ಕೂಟರ್ ಅಲ್ಲಿ ಅಂತಾನೆ ಅವರು ಲಾಂಚ್ ಮಾಡಿದ್ದು. ಅದು ಹೌದು, ಆಕ್ಚುಲಿ ನೋಡ್ಕೊಂಡ್ರೆ ನೀವು ಒಬ್ರು ಕುತ್ಕೊಂಡು ಹಿಂದ್ಗಡೆ ಒಂದು ಬ್ಯಾಗ್ ಇಟ್ಕೊಂಡು ಅದ್ರ ಹಿಂದ್ಗಡೆ ಇನ್ನೊಬ್ರು ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. ಅಷ್ಟು ಜಾಗ ಇದೆ ಇದರಲ್ಲಿ. ಹೌದು, ಅಗ್ಲಾನು ಇದೆ ಇದರಲ್ಲಿ. ಸೊ ಆ ರೀತಿನಲ್ಲಿ ಪ್ಲಸ್ ಈ ಬ್ಯಾಕ್ ರೆಸ್ಟ್ ಎಲ್ಲ ಇದ್ದಾಗ ತುಂಬಾ ಕಂಫರ್ಟಬಲ್ ಆಗಿದೆ ಕುತ್ಕೊಳೋದಕ್ಕೆ. ಹೌದು, ಆಕ್ಚುಲಿ 3 ಜನ ಆರಾಮಾಗಿ ಕುತ್ಕೊಂಡು ಹೋಗಿರೋದನ್ನು ನೋಡಿದೀನಿ ನಾನು. ಬಟ್ ದಯವಿಟ್ಟು ಹೋಗ್ಬೇಡಿ ಆ ತರ. ಜೊತೆಗೆ ಇಲ್ಲಿ ಪ್ರಾಕ್ಟಿಕಲಿಟಿ ವಿಷಯ ಬಂದಾಗ ಫ್ಲಾಟ್ ಫ್ಲೋರ್ ಇರೋದ್ರಿಂದ ನೀವು ಸಾಮಾನು ಇಟ್ಕೊಳೋದಕ್ಕೆ, ಬ್ಯಾಗ್ ಇಟ್ಕೊಳೋದಕ್ಕೆ ಅಂತ ಹೇಳಿದ್ರಿ. ಎಷ್ಟೋ ಜನ ಮಕ್ಕಳನ್ನು ನಿಲ್ಸ್ಕೊಂತಾರೆ, ಅದು ಕೂಡ ಮಾಡಬೇಡಿ. ಆದ್ರೆ ಉಪಯೋಗ ಚೆನ್ನಾಗಾಗತ್ತೆ. ಹೌದು, ಪ್ರಾಕ್ಟಿಕಾಲಿಟಿ ಬಗ್ಗೆ ಮಾತಾಡ್ತಾ
ಇದರಲ್ಲಿ ಎಷ್ಟು ಸಾಮಾನು ಇಡ್ಬೋದು ಅನ್ನೋದು ಅತಿ ಮುಖ್ಯ. ಫ್ಯಾಮಿಲಿ ಗಾಡಿ ಆದ್ರಿಂದ ಸೊ ಸಾಕಷ್ಟು ಜಾಗ ಇದೆ, 34 ಲೀಟರ್ ಸ್ಪೇಸ್ ಇದೆ ಇದರಲ್ಲಿ. ಸೊ ನಿಮ್ಮ ಹೆಲ್ಮೆಟ್ ಇಟ್ಕೊಳೋದಕ್ಕಾಗ್ಲಿ, ಚಾರ್ಜರ್ಸ್ ಇಟ್ಕೊಳೋದಕ್ಕಾಗ್ಲಿ, ಅಥವಾ ಬೇರೆ ಸಾಮಾನುಗಳು ಇಟ್ಕೊಳೋದಕ್ಕೂ ಕೂಡ ಸಾಕಷ್ಟು ಜಾಗ ಇದೆ. ಸೊ ತರಕಾರಿ ತಗೊಂಡೋಗಕ್ಕೆ ಒಂದು ಬ್ಯಾಗ್ ಕೂಡ ಬ್ಯಾಗ್ ಕೊಟ್ಬಿಟ್ಟಿದ್ದಾರೆ ಏತರ್ ಅವರು. ಸೊ ಆದ್ರೆ ಇದು ಫುಲ್ ಫೇಸ್ ಹೆಲ್ಮೆಟ್ ಹಿಡ್ಸಲ್ಲ ಅನ್ಸುತ್ತೆ ಇನ್ನೂನು, ಯಾಕಂದ್ರೆ ಒಳಗಡೆ ವೀಲ್ದು ಕವರ್ ಬಂದಿರೋದ್ರಿಂದ ಫುಲ್ ಫೇಸ್ ಹೆಲ್ಮೆಟ್ ಇಡ್ಸಕ್ಕೆ ಕಷ್ಟ, ಟಚ್ ಆಗತ್ತೆ ಸೀಟ್ಗೆ ಮೇಲ್ಗಡೆ ಭಾಗಕ್ಕೆ. ಇಲ್ಲೊಂದು ಚಿಕ್ಕ ಪಾಕೆಟ್ ಇದೆ, ಇಲ್ಲಿ ಗಾಡಿ ಡಾಕ್ಯುಮೆಂಟ್ಸ್ ಆ ತರದ್ ಏನಾದ್ರು ಇಟ್ಕೊಬಹುದು. ಸೊ ಸಾಕಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಯೂಸೇಜ್ ಆಗತ್ತೆ. ಅದ್ರ ಜೊತೆಗೆ ಈ 34 ಲೀಟರ್ ಸಾಕಾಗಲ್ಲ ಅಂದ್ರೆ ಒಂದು ಫ್ರಂಕ್ ಅಂತ ಮಾರ್ಕೆಟ್ ಮಾಡಿ ಒಂದು ಬ್ಯಾಗ್ ಕೊಡ್ತಾರೆ ಏತರ್ನವರು ಆಕ್ಸೆಸರಿ ಆಗಿ, ಅದನ್ನ ಮುಂದ್ಗಡೆ ಫಿಟ್ ಮಾಡಿಸ್ಕೋಬಹುದು. ಅದರಲ್ಲೂ 22 ಲೀಟರ್ಸ್ ಅಷ್ಟು ಸ್ಪೇಸ್ ಅಂತ ಹೇಳಿದ್ದಾರೆ. ಅದೇ ಇಟ್ಸ್ ಲೈಕ್ ಅ ಬ್ಯಾಗ್, ನೀವ್ ಎಷ್ಟು ತುಂಬ್ತಿರೋ ತುಂಬ್ಕೋಬಹುದು. ಈಗ ಫ್ಯಾಮಿಲಿ ಸ್ಕೂಟರ್ ಅಂದಾಗ ಕಂಫರ್ಟ್ ತುಂಬಾ ಮುಖ್ಯ, ಬರೀ ರೈಡರ್ಗಲ್ಲ ಹಿಂದ್ಗಡೆ ಕೂತವ್ರಿಗೂ ಸಹ. ರೈಡರ್ ಬಗ್ಗೆ ನೋಡಿದ್ರೆ ಇಲ್ಲಿ ಕುತ್ಕೊಂಡಾಗ ಒಂದು ಸೀಟ್ ಹೈಟ್ ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಕಾಲ್ ಕೆಳಗಡೆ ಇಟ್ಕೋಬಹುದು. ಸ್ವಲ್ಪ ಹೈಟ್ 5.5 ಅಡಿಯಷ್ಟು ಎತ್ತರ ಇದ್ರೂ ಸಹ ಕಂಫರ್ಟಬಲ್ ಆಗಿ ಕುತ್ಕೋಬಹುದು. ಹಿಂದ್ಗಡೆ ಆಬ್ವಿಯಸ್ಲಿ ತುಂಬಾ ಜಾಗ ಇದೆ, ಸೊ ನಿಮ್ಮ ರೈಡಿಂಗ್ ಪೊಸಿಷನ್ ಇವನ್ ಸ್ವಲ್ಪ ಹಿಂದೆ ಕುತ್ಕೊಂಡು ನಿಮ್ಗೆ ಕಾಲ್ ಇಟ್ಕೊಳ್ಳೋಕು ಬಹಳ ಚೆನ್ನಾಗಿದೆ. ಇದು ಶೂಸ್ ಇರೋಷ್ಟು ಜಾಗನೂ ಇದೆ ಮುಂದ್ಗಡೆ, ಸೊ ತೊಂದರೆ ಇಲ್ಲ. ಈ ರೈಡರ್ ಟ್ರಯಾಂಗಲ್ ನೋಡ್ಕೊಂಡ್ರೆ ಆರಾಮಾಗಿ ಕೈ ಸಪೋರ್ಟ್ ಚೆನ್ನಾಗಿದೆ, ಸ್ಟ್ರೆಚ್ ಔಟ್ ಆಗುತ್ತೆ. ಅಂಡ್ ಐ ಥಿಂಕ್ ಫ್ಯಾಮಿಲಿ ಸ್ಕೂಟರ್ಗೆ ಕರೆಕ್ಟ್ ಆಗಿದೆ. ಸೊ ಏತರ್ ಅವರು ಫ್ಯಾಮಿಲಿ ಸ್ಕೂಟರ್ ಮಾಡ್ಬೇಕಾದ್ರೆ ಅವರ ಮೂಲ ಏನು ಪ್ಲಾನ್ ಇತ್ತು, ಪ್ಲಾಟ್ಫಾರ್ಮ್ ಇತ್ತು, ಅದನ್ನೇ ಉಪಯೋಗಿಸ್ಕೊಂಡು ಮುಂದೆ ಹೋಗಿದ್ದಾರೆ. ಹೌದು, ಇವಾಗ 450 ಇದೆ ಪ್ಲಾಟ್ಫಾರ್ಮ್, ಅದೇ ಶಾಸಿ, ಅದೇ ಫ್ರೇಮ್ ಯೂಸ್ ಮಾಡ್ಕೊಂಡು ಮಾಡಿರೋದು, ಅದೇ ಮೋಟರ್ನ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಡಿಟ್ಯೂನ್ ಆಗಿದೆ, 4.3 ಕಿಲೋವಾಟ್ ಮ್ಯಾಕ್ಸಿಮಮ್ ಪವರ್ ಡೆಲಿವರಿ ಆಗೋದು ಇದರಲ್ಲಿ. ಸೇಮ್ ಬ್ಯಾಟ್ರಿ ಪ್ಯಾಕ್ಸ್ ಕೂಡ 2.9 ಕಿಲೋವಾಟ್ ಅವರ್ ಪ್ಲಸ್ 3.7 ಕಿಲೋವಾಟ್ ಅವರ್ ಬ್ಯಾಟ್ರಿ ಆಪ್ಷನ್ಸ್ ಇದೆ. ಜೊತೆಗೆ ಸಸ್ಪೆನ್ಷನ್ ಕೂಡ ಟ್ಯೂನಿಂಗ್ ಚೇಂಜ್ ಮಾಡಿದ್ದಾರೆ. ಇದು ಸ್ವಲ್ಪ ಸಾಫ್ಟರ್ ಪ್ಲಶ್ ಸಸ್ಪೆನ್ಷನ್ ಕಂಪೇರ್ಡ್ ಟು 450X, ತುಂಬಾ ಹಾರ್ಡ್ ಸಸ್ಪೆನ್ಷನ್ ಇದೆ ಅದರಲ್ಲಿ. ಸೊ ಇದರಲ್ಲಿ ಫ್ಯಾಮಿಲಿ ಕರೆಕ್ಟ್ ಆಗೋ ತರ ಸಾಫ್ಟ್ ಸಸ್ಪೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಒಟ್ಟು 3 ಮಾಡೆಲ್ ಬರುತ್ತೆ, ಇಸ್ಟಾ ಎಸ್, ಝೆಡ್ ಮತ್ತೆ ಝೆಡ್ ಅಲ್ಲೇ 2.9 ಮತ್ತೆ 3.7 ಕಿಲೋವಾಟ್ ಅವರ್ ಆಪ್ಷನ್ಸ್. 3ರಲ್ಲೂ ಪ್ರೋ ಪ್ಯಾಕ್ ಅಂತ ಅಡಿಷನಲ್ ಆಗಿ ಎಷ್ಟು ಹೆಚ್ಚು ಕಮ್ಮಿ 30,000 ರೇಂಜ್ ಅಲ್ಲಿ ಅಡಿಷನಲ್ ಫೀಚರ್ಸ್ಗೆ ಪ್ರೋ ಪ್ಯಾಕ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಅಂತ ಹೇಳ್ತಾರೆ, ಬಟ್ ನೀವು ಸರ್ವಿಸ್ ಅಥವಾ ನೀವು ಕೊಂಡ್ಕೊಳಕ್ ಹೋದಾಗ ಅದು ಒಂಥರ ಬೇಕು ಅನ್ನೋ ತರ. ಹೌದು, ನಿಮ್ಗೆ ಇದು ಪ್ರೋ ಪ್ಯಾಕ್ ಇಲ್ಲದೆ ಸಿಗೋದಿಲ್ಲ, ಇಲ್ಲ ತುಂಬಾ ಲೇಟ್ ಆಗತ್ತೆ ಅಂತ ಏನಾದ್ರು ಒಂದು ಸಬೂಬ್ ಹೇಳಿ ನೀವು ಪ್ರೋ ಪ್ಯಾಕ್ ತಗೊಳ್ಳೇಬೇಕು ಅನ್ನೋ ತರ ಮಾಡ್ತಾರೆ. ಅದು ಖಂಡಿತ ಯೂಸ್ಫುಲ್, ಯಾಕಂದ್ರೆ ಮೋಸ್ಟ್ ಆಫ್ ದ ಫೀಚರ್ಸ್ ಇದರಲ್ಲಿ ಬರೋ ಫೀಚರ್ಸ್ ಎಲ್ಲ ಪ್ರೋ ಪ್ಯಾಕ್ ಅಲ್ಲೇ ಬರೋದು. ಸೊ ಅದು ಇಲ್ಲದೆ ಇದ್ರೆ ಒಂಥರ ತುಂಬಾ ಬೇಸಿಕ್ ಸ್ಕೂಟರ್ ತರ ಆಗ್ಬಿಡುತ್ತೆ. ಸೊ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಬೇರೆ ಎಲ್ಲ ಟಾಪ್ ಆಫ್ ದ ಲೈನ್ ಸ್ಕೂಟರ್ಸ್ ತರ ಒಂದು ಸ್ಕ್ರೀನ್ ಬರುತ್ತೆ, 7 ಇಂಚ್ ಸ್ಕ್ರೀನ್ ಇದೆ. ಬಟ್ ಇದು ಟಚ್ ಸ್ಕ್ರೀನ್ ಅಲ್ಲ, ಒಂದು ಜಾಯ್ಸ್ಟಿಕ್ ಮೂಲಕ ಕಂಟ್ರೋಲ್ ಮಾಡಬೇಕು. ಬಟ್ ಆ ಕಂಟ್ರೋಲ್ಸ್ ತುಂಬಾ ಇಂಟ್ಯೂಟಿವ್ ಆಗಿದೆ, ಏನು ಕಷ್ಟ ಅನ್ಸೋದಿಲ್ಲ. ನೀವು ಎಲ್ಲಿಗೆ ಒತ್ತುತ್ತೀರೋ ಅಲ್ಲಿಗೆ ಹೋಗತ್ತೆ. ಕರೆಕ್ಟ್. ಜೊತೆಗೆ ಸ್ಪೆಷಲ್ ಫೀಚರ್ಸ್ ಅಂತ ಮಾತಾಡಿದರೆ ಇದರಲ್ಲಿ ಮ್ಯಾಜಿಕ್ ಟ್ವಿಸ್ಟ್ ಅಂತ ಕರೀತಾರೆ. ಇವಾಗ ಓಲಾದಲ್ಲೂ ಇದೆ. ಸೊ ಫಸ್ಟ್ ರೀಜನ್, ನೀವು ಆಕ್ಸಲರೇಟರ್ನ ಉಲ್ಟಾ ತಿರುಗಿಸಿದ್ರೆ ರೀಜನ್ ಶುರು ಆಗುತ್ತೆ, ಸ್ವಲ್ಪ ಬ್ರೇಕ್ ಅಪ್ಲೈ ಆದಂಗೆ ಆಗುತ್ತೆ. ಒಂದು ನಾನು ಗಮನಿಸಿರೋದು ಅಂದ್ರೆ ಇವಾಗ ಓಲಾದಲ್ಲಿ ನೀವು ಎಷ್ಟು ಜಾಸ್ತಿ ತಿರುಗಿಸ್ತಿರೋ ಅಷ್ಟು ಜಾಸ್ತಿ ಬ್ರೇಕಿಂಗ್ ಫೋರ್ಸ್ ಅಪ್ಲೈ ಆಗುತ್ತೆ, ರೀಜನ್ ಅಪ್ಲೈ ಆಗುತ್ತೆ. ಇದರಲ್ಲಿ ಆತರ ಇಲ್ಲ, ಇಟ್ಸ್ ಐದರ್ ಆನ್ ಆರ್ ಆಫ್ ಅಷ್ಟೇ. ಸೊ ನೀವು ಸ್ಟಾಪ್ ಮಾಡಬೇಕು ಅಂದ್ರೆ ಬ್ರೇಕ್ ಹಿಡಿಲೇಬೇಕಾಗತ್ತೆ. ಜೊತೆಗೆ ಕೆಲವು ಇಂಪಾರ್ಟೆಂಟ್ ಫೀಚರ್ಸ್ 450X ಇಂದ ಕ್ಯಾರಿ ಔಟ್ ಮಾಡಿದ್ದಾರೆ. ಆಟೋ ಹೋಲ್ಡ್ ಫಂಕ್ಷನಾಲಿಟಿ, ನೀವು ರೋಡ್ ಸ್ವಲ್ಪ ಈಗ ಏರು ಪ್ರದೇಶದಲ್ಲಿ ಇದ್ರೆ ಬ್ರೇಕ್ ಹಾಕಿ ಬಿಟ್ರು ಹೋಲ್ಡ್ ಆಗುತ್ತೆ ಬ್ರೇಕು. ಸೊ ಅದೊಂದು ಯೂಸ್ಫುಲ್ ಫೀಚರ್. ಹೌದು. ಒಂದು ಹೊಸ ಫೀಚರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸ್ಕಿಡ್ ಕಂಟ್ರೋಲ್ ಅಂತ. ಆಕ್ಚುಲಿ ವೆರಿ ಸಿಂಪಲ್ ಟೆಕ್ನಾಲಜಿ. 2 ಚಕ್ರದಲ್ಲೂ ಒಂದು ಸ್ಪೀಡ್ ಸೆನ್ಸರ್ ಇಟ್ಟಿದ್ದಾರೆ. ಇವಾಗ ಮುಂದ್ಗಡೆ ಚಕ್ರ ಜಾಸ್ತಿ ಜೋರಾಗಿ ತಿರುಗ್ತಾ ಇದ್ದು ಅಥವಾ ಹಿಂದ್ಗಡೆ ಜಾಸ್ತಿ ಜೋರಾಗಿ ತಿರುಗ್ತಾ ಇದ್ರೆ ಅದನ್ನ ಅಡ್ಜಸ್ಟ್ ಮಾಡಕ್ಕೆ ಮೋಟರ್ನ ಕಂಟ್ರೋಲ್ ಮಾಡುತ್ತೆ ಅದು. ಸೊ ನಿಮ್ಗೆ ನೀರಿದೆ, ಜಾರ್ತಾ ಇದೆ, ಅಥವಾ ಮರಳಿದೆ, ಸ್ಕಿಡ್ ಆಗ್ತಾ ಇದೆ ಅನ್ನೋ ತಕ್ಷಣ ಆ ಮೋಟರ್ ಇಂದ ಕಂಟ್ರೋಲ್ ಆಗಿ ಸ್ಕಿಡ್ ಆಗೋದು ತಪ್ಪತ್ತೆ. ಹೌದು. ವೆರಿ ಸಿಂಪಲ್ ಫೀಚರ್, ಬಟ್ ತುಂಬಾ ಚೆನ್ನಾಗಿ ವರ್ಕ್, ತುಂಬಾ ಉಪಯೋಗ, ತುಂಬಾ ಬೇಕಾಗಿದ್ದು. ನಾವ್ ಎಷ್ಟೋ ಸತಿ ಕೇಳ್ತಿರ್ತೀವಿ, ಬೆಂಗಳೂರಿನಲ್ಲೇ ನೀವು ಪತ್ರಿಕೆಗಳಲ್ಲಿ ಓದ್ತಿರ್ತೀವಿ, ಸ್ಕಿಡ್ ಆಗಿ ಬಿದ್ರು, ಹಿಂದೆಗಡೆ ಗಾಡಿ ಹೋಗಿ ಅನಾಹುತ ಆಯ್ತು ಅಂತ. ಅದನ್ನ ತಡೆಯೋದ್ರಲ್ಲಿ ಒಂದು ಬಹಳ ಒಳ್ಳೆ ಯೋಚನೆ, ಪ್ರಯತ್ನ. ಹೌದು ಹೌದು. ಆಕ್ಚುಲಿ ಜೊತೆಗೆ ABS ಇದ್ರೆ ಚೆನ್ನಾಗಿರೋದು, ಹೌದು, ಬಟ್ ABS ಆಪ್ಷನ್ ಕೊಟ್ಟಿಲ್ಲ ಇದ್ರಲ್ಲಿ. ಹೌದು. ಜೊತೆಗೆ ಇನ್ನೊಂದು ಸೇಫ್ಟಿ ಕಡೆಯಿಂದ ನೋಡಿದಾಗ ಫಾಲ್ ಸೇಫ್ ಅಂತ ಒಂದು ಆಪ್ಷನ್ 450X ಅಲ್ಲೂ ಲಾಂಚ್ ಮಾಡಿದ್ರು, ಅದು ಇದ್ರಲ್ಲಿ ಅವೈಲೇಬಲ್ ಇದೆ. ಅಕಸ್ಮಾತ್ ಗಾಡಿ ಬಿದ್ರೆ
ಪವರ್ ಕಟ್ ಆಫ್ ಆಗ್ಬಿಡುತ್ತೆ ಮೋಟರ್. ಸೊ ಆಕ್ಸಿಡೆಂಟಲ್ ಆಕ್ಸಿಲರೇಷನ್ ತಪ್ಪತ್ತೆ. ಹೌದು. ಫೀಚರ್ಸ್ ಅಲ್ಲಿ ಕೊನೆಯದಾಗಿ ಮೊಬೈಲ್ ಆ್ಯಪ್, ಏಥರ್ದು ಮೊಬೈಲ್ ಆ್ಯಪ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಫೀಚರ್ಸ್ ಇವಾಗ ನಿಮ್ಮ ಸ್ಕ್ರೀನ್ ನಲ್ಲಿರೋ ಎಲ್ಲಾ ಫೀಚರ್ಸ್ ಅದರಿಂದ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಅದರಲ್ಲಿ ನ್ಯಾವಿಗೇಷನ್, ಇವಾಗ ಎಲ್ಲೋಗಿ ಹೋಗ್ಬೇಕು ಅಂದ್ರೆ ಅದರಲ್ಲಿ ಸೆಟ್ ಮಾಡಿ ಈ ಬೈಕಿಗೆ ಕಳಿಸಬಹುದು, ಸ್ಕೂಟರ್ಗೆ, ಅಂಡ್ ನ್ಯಾವಿಗೇಷನ್ ಇಲ್ಲಿ ತೋರಿಸುತ್ತೆ. ಹೌದು. ಓಕೆ, ಈಗ ರೈಡ್ ಹೋಗೋಣ. ರೈಡ್ ಶುರು ಮಾಡಿದ ತಕ್ಷಣ ಫಸ್ಟ್ ಗೊತ್ತಾಗೋದು ಈ ಮೋಟರ್ದು ಸೌಂಡು. ಏಥರ್ 450 ಥರನೇ ಸ್ವಲ್ಪ ನಾಯ್ಸಿ ಮೋಟರ್ ಇದೆ, ಮೋಟರ್ ಆ್ಯಂಡ್ ಬೆಲ್ಟ್ ಡ್ರೈವ್ ಸಿಸ್ಟಮ್ಮು. ಪಿಕಪ್ ಸ್ವಲ್ಪ ಸ್ಲೋನೇ ಇದೆ ಇನಿಷಿಯಲ್ ಪಿಕಪ್, ಬಟ್ ಆಮೇಲೆ ಸ್ವಲ್ಪ ಚೆನ್ನಾಗಿ ಪಿಕಪ್ ತಗೊಳುತ್ತೆ. ಇವಾಗ ನಾನು ಸ್ಮಾರ್ಟ್ ಈಕೋ ಮೋಡಲ್ಲಿದ್ದೀನಿ. ಫ್ಲ್ಯಾಟ್ ರೋಡಲ್ಲಿ ಡಿಸೆಂಟಾಗಿ ಪಿಕಪ್ ತಗೊಳುತ್ತೆ, ಅಪ್ ಟು 40 ಕಿಲೋಮೀಟರ್ಸ್ ಸ್ಪೀಡ್ವರೆಗೂ. ಆಮೇಲೆ ಸ್ವಲ್ಪ ಪಿಕಪ್ ಕಡಿಮೆ ಆಗುತ್ತೆ. ಸ್ವಲ್ಪ ಅಪ್ ಬಂದರೆ ಪವರ್ ಲಾಸ್ ಗೊತ್ತಾಗತ್ತೆ ನೀಟಾಗಿ. ರೀಜನ್ ತೀರಾ ಇಂಟ್ರೂಸಿವ್ ಆಗಿಲ್ಲ, ಚೆನ್ನಾಗಿದೆ. ಜೊತೆಗೆ ಈ ಸ್ಮಾರ್ಟ್ ಟ್ವಿಸ್ಟ್ ಫಂಕ್ಷನಾಲಿಟಿ ಸ್ವಲ್ಪ ಎಕ್ಸ್ಟ್ರಾ ರೀಜನ್ ಕೊಡುತ್ತೆ, ಬಟ್ ಅದು ಅಡ್ಜಸ್ಟಬಲ್ ಇಲ್ಲ, ಜಸ್ಟ್ ಆನ್ ಆರ್ ಆಫ್. ಅಂದರೆ ಹೆಚ್ಚು ಟ್ವಿಸ್ಟ್ ಮಾಡಿದ್ರೆ ಬೇಗ ಸ್ಟಾಪ್ ಆಗುತ್ತೆ ಅನ್ನೋ ಥರ ಇಲ್ಲ. ಓಲಾದಲ್ಲಿ ಆ ಫಂಕ್ಷನಾಲಿಟಿ ಬರುತ್ತೆ. ಟರ್ನ್ ಮಾಡುವಾಗ ಸ್ವಲ್ಪ ಪಿಕಪ್ ಸ್ಲೋ ಅಂತ ಅನಿಸುತ್ತೆ. ಈಗ ಯೂ ಟರ್ನ್ ತೊಗೊಂಡೆ ನಾನು, ತಕ್ಷಣ ಜಾಸ್ತಿ ನಾರ್ಮಲ್ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪವರ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಇನಿಷಿಯಲಿ. ಈಗ ಜಿಪ್ ಮೋಡಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಪಿಕಪ್ ತಗೊಳುತ್ತೆ ಈ ಮೋಡಲ್ಲಿ. ಸ್ಪೀಡ್ ಕೂಡ ಅಪ್ ಟು 70-80 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡು ಚೆನ್ನಾಗಿ ಹೋಗುತ್ತೆ. ಮ್ಯಾಕ್ಸಿಮಮ್ ಸ್ಪೀಡ್ 80ನಲ್ಲೇ ಇದೆ. ಮಿರರಲ್ಲಿ ವಿಸಿಬಿಲಿಟಿ ಡಿಸೆಂಟ್ ಆಗಿದೆ. ಆ ಶೇಪ್ ಕೂಡ ಸ್ವಲ್ಪ ಎಕ್ಸ್ಟ್ರಾ ವೈಡ್ ಕಾಣಿಸುತ್ತೆ. ರೈಡ್ ಬಗ್ಗೆ ಮಾತಾಡೋಣ. ರೈಡ್ ಸಸ್ಪೆನ್ಷನ್ ಸಾಫ್ಟ್ ಆಗಿದೆ ರಿಲೇಟಿವ್ ಟು ಏಥರ್ 450. ಅಂದರೆ ಇಬ್ಬರು ಡಬಲ್ ರೈಡಿಂಗ್ ಹೋಗೋದಕ್ಕೂ ಚೆನ್ನಾಗಿ ಇರುತ್ತೆ. ಬಟ್ ರೋಡಲ್ಲಿರೋ ಗುಂಡಿ ಹಂಪ್ಸ್ ಎಲ್ಲ ಗೊತ್ತಾಗುತ್ತೆ, ಆದರೆ ತೀರಾ ಜಾರಿಂಗ್ ಅಂತ ಅನಿಸೋದಿಲ್ಲ. ಸಿಟಿನಲ್ಲಿ ನುಗ್ಗಿಸ್ಕೊಂಡು ಹೋಗೋದಾದರೆ ಆರಾಮಾಗಿ ಹೋಗ್ಬೋದು ಟ್ರಾಫಿಕ್ ಮಧ್ಯೆ. ಇಲ್ಲಿ ಸ್ವಲ್ಪ ರೋಡು ತುಂಬ ಕೆಟ್ಟದಾಗಿದೆ, ಬಟ್ ಮ್ಯಾನೇಜಬಲ್. ಬ್ರೇಕ್ಸ್ ಡಿಸೆಂಟಾಗಿ ವರ್ಕ್ ಆಗುತ್ತೆ. ಐ ಥಿಂಕ್ ಫ್ರಂಟ್ ಡಿಸ್ಕ್ ಬ್ರೇಕ್ಸ್ ಇರೋದ್ರಿಂದ ನಿಮಗೆ ಇಟ್ಸ್ ಗುಡ್ ಇನಫ್. ಎಸ್ಪೆಷಲಿ ಈ ಸ್ಮಾರ್ಟ್ ಟ್ವಿಸ್ಟ್ ಫಂಕ್ಷನಾಲಿಟಿ ಜೊತೆಗೆ ಯೂಸ್ ಮಾಡಿದ್ರೆ ಒಳ್ಳೆ ಬ್ರೇಕಿಂಗ್ ಪವರ್ ಇದೆ, ಬಟ್ ನಾಟ್ ಕಂಪೇರೇಬಲ್ ಟು ಪ್ರಾಪರ್ ಡ್ಯುಯಲ್ ಡಿಸ್ಕ್ ಬ್ರೇಕ್ ಸಿಸ್ಟಮ್ಗೆ ಕಂಪೇರ್ ಮಾಡೋ ಥರ ಇಲ್ಲ. ಬಟ್ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕೂಟರ್ ಆಗಿರೋದ್ರಿಂದ ತೀರಾ ಫಾಸ್ಟಾಗಿ ಹೋಗದೆ ಇರೋದು ಒಳ್ಳೆಯದು. ಸೊ ಇದಕ್ಕೆ ಸಾಕು. ಸ್ವಲ್ಪ ಮರಳಿರೋ ಜಾಗದಲ್ಲಿ ಓಡಿಸ್ತಾ ಇದ್ದೀನಿ, ಬ್ರೇಕ್ ಹಾಕೋಕೆ ನೋಡ್ತಾ ಇದ್ದೀನಿ ಎಲ್ಲಾದರೂ ಸ್ಕಿಡ್ ಆಗತ್ತಾ ಅಂತ. ಬಟ್ ಇಲ್ಲ, ಇದು ಆ್ಯಂಟಿ ಸ್ಕಿಡ್ ಫಂಕ್ಷನ್ ವರ್ಕ್ ಆಗ್ತಾ ಇರೋದು ಅಥವಾ ಜಸ್ಟ್ ಬ್ರೇಕ್ಸಿನ ಗೊತ್ತಿಲ್ಲ, ಬಟ್ ಕರೆಕ್ಟಾಗಿ ಚೆನ್ನಾಗಿ ವರ್ಕ್ ಆಗ್ತಾಯಿದೆ, ಎಲ್ಲೂ ಸ್ಕಿಡ್ ಆಗ್ತಾಯಿಲ್ಲ. ಏತರ್ ರಿಸ್ಟಾನ ಓಡಿಸಾಯ್ತು, ನೋಡಾಯ್ತು, ಅದ್ರ ಬಗ್ಗೆ ಎಲ್ಲ ಹೆಚ್ಚಿಗೆ ತಿಳ್ಕೊಂಡು ಆಯ್ತು. ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಇದ್ರದ್ದು ಪಾಸಿಟಿವ್ಸ್ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ಯಾವಾಗ್ಲೂ ಪಾಸಿಟಿವ್ಸ್ ಏನೆ ಜಾಸ್ತಿ. ಸೊ ಪಾಸಿಟಿವ್ ಆಗಿ ನೋಡಿದಾಗ ಏತರ್ ಅವರು ಯಾವ ರೀತಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಗುಣಮಟ್ಟದ ಪ್ರಾಡಕ್ಟ್ಸ್ಗಳನ್ನ ಕೊಡಬೇಕು ಅನ್ನೋದು ಶುರು ಮಾಡಿದ್ರು, ಆ ಲೈನ್ ನಲ್ಲೇನೆ ಇದು ಕೂಡ ಫಿಟ್ ಅಂಡ್ ಫಿನಿಶ್ ಪ್ರತಿಯೊಂದು ಆ ಲೆವೆಲ್ಗೆನೆ ಇದೆ. ಓವರ್ ಆಲ್ ಕ್ವಾಲಿಟಿ, ಫಿಟ್ ಅಂಡ್ ಫಿನಿಶ್ ಡೆಫಿನೆಟ್ಲಿ ಪ್ರೋ. ಜೊತೆಗೆ ಸಾಫ್ಟ್ವೇರ್ ಕ್ವಾಲಿಟಿ, ಸ್ಕ್ರೀನ್ ಅಲ್ಲಿ ಆಗ್ಬೋದು ಅಥವಾ ಮೊಬೈಲ್ ಆಗ್ಬೋದು, ಒಂದು ಪ್ರಾಬ್ಲಮ್ ಇಲ್ಲದೆ ವರ್ಕ್ ಆಗುತ್ತೆ. ಸೊ ಕ್ವಾಲಿಟಿ ಇಸ್ ನಾಟ್ ಲಿಮಿಟೆಡ್ ಟು ಫಿಟ್ ಅಂಡ್ ಫಿನಿಶರ್. ಕರೆಕ್ಟ್. ಮತ್ತೆ ಎರಡನೇದಾಗಿ ಪ್ರಾಕ್ಟಿಕ್ಯಾಲಿಟಿ. ಇದು ಫ್ಯಾಮಿಲಿ ಸ್ಕೂಟರ್ ಅಂತಾನೆ ಅವರು ಸೇಲ್ ಮಾಡ್ತಿರೋದ್ರಿಂದ, ಮಾರ್ಕೆಟ್ ಮಾಡ್ತಿರೋದ್ರಿಂದ ಇದರಲ್ಲಿ ಜಾಗ ಮತ್ತೆ ಕುತ್ಕೊಳೋ ಇದು ಪೊಸಿಷನ್ ಹೌದು ಪ್ರತಿಯೊಂದೂ ಕರೆಕ್ಟ್ ಆಗಿದೆ. ಅಂಡ್ ಹೆಚ್ಚಿಗೆ ಜನ ಫ್ಯಾಮಿಲಿ ಉಪಯೋಗಿಸ್ಬೋದು, ಆ ರೀತಿ ಇದೆ. ಹೌದು. ಪ್ರಾಕ್ಟಿಕಾಲಿಟಿ ಜೊತೆಗೆ ಕಂಫರ್ಟ್ ಕೂಡ, ಯಾರು ಬೇಕಾದ್ರೂ ಓಡಿಸ್ಬೋದು. ಸೀಟ್ ಹೈಟ್ ಈಸಿ ಆಗಿದೆ, ಕಾಲಿಟ್ಕೊಳಕ್ ಜಾಗ ಇದೆ, ಹಿಂದ್ಗಡೆ ಕೂತವರಿಗೆ ಕಂಫರ್ಟಬಲ್ ಆಗಿದೆ. ಹೌದು. ಅಂಡ್ ರೈಡ್ ಕೂಡ ಸಾಕಷ್ಟು ಕಂಫರ್ಟಬಲ್ ಆಗಿದೆ. ದ ಬೆಸ್ಟ್ ಅಂತ ಹೇಳೋದಿಲ್ಲ, ಬಟ್ ನೀವು ಏಥರ್ 450ಗೋ ಅಥವಾ ಓಲಾಗೆ ಕಂಪೇರ್ ಮಾಡಿದ್ರೆ ಅಥವಾ ಈವನ್ ಚೇತಕ್ ಕಂಪೇರ್ ಮಾಡಿದ್ರು ಸಹ ದ ರೈಡ್ ಕಂಫರ್ಟ್ ಚೆನ್ನಾಗಿದೆ. ಹೌದು. ಮೂರನೇದಾಗಿ ಫೀಚರ್ಸ್. ಸ್ಮಾರ್ಟ್
ಗಾಡಿ ಆಗಿರೋದ್ರಿಂದ ಇದರಲ್ಲಿ ಸಾಕಷ್ಟು ಫೀಚರ್ಸ್ ಚೆನ್ನಾಗೇ ಇದೆ. ನೀವು ಏತರ್ 450 ನಲ್ಲಿ ಏನ್ ಸಿಕ್ಕತ್ತೋ ಅದ್ರದ್ದು ಬಹಳಷ್ಟು ಫೀಚರ್ಸ್ ಇಲ್ಲಿಗೂ ಬಂದಿದೆ. ಹಾಗೇನೆ ಸೇಫ್ಟಿ ಫೀಚರ್ಸ್ ಬಗ್ಗೆ ಹೇಳಿದ್ರಿ ನೀವು, ಅದು ಕೂಡ ಸಾಕಷ್ಟು ಉತ್ತಮವಾದ ಫೀಚರ್ಗಳು. ಮತ್ತೆ ಆಪ್ ಫೀಚರ್ಸ್, ಸೊ ಸಾಕಷ್ಟು ಫೀಚರ್ಸ್ ಸ್ಮಾರ್ಟ್ ಅನ್ನೋದಕ್ಕೆ ಸ್ಕೂಟರ್ಗೆ ತಕ್ಕಂತೆ ಇದೆ. ಟಚ್ ಸ್ಕ್ರೀನ್ ಒಂದೇ ಮಿಸ್ಸಿಂಗ್ ಅನ್ಸೋದು, ಬಟ್ ವರ್ಕ್ ಆಗತ್ತೆ, ಚೆನ್ನಾಗಿ ವರ್ಕ್ ಆಗತ್ತೆ. ಸೊ ಇಟ್ಸ್ ಗುಡ್. ಹೌದು. ಸರಿ, ಪಾಸಿಟಿವ್ಸ್ ಆಯ್ತು. ಈಗ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ನೆಗೆಟಿವ್ಸ್ ಅಂದ್ರೆ 2 ಪ್ರಮುಖವಾದ್ದು ಅನ್ಸುತ್ತೆ ನಮ್ಗೆ. ಮೊದಲನೇದಾಗಿ ಲುಕ್ಸ್. ನಂಗೂ ಇಷ್ಟ ಆಗ್ಲಿಲ್ಲ, ನಿಮ್ಗೆ ಮುಂದೆಗಡೆಯಿಂದ ಸ್ಟಿಲ್ ಓಕೆ, ಆದ್ರೆ ಹಿಂದೆಗಡೆಯಿಂದ ಡೆಫಿನೆಟ್ಲಿ ಇಷ್ಟ ಆಗ್ಲಿಲ್ಲ. ಸೊ ಅದೊಂದು ಸಾಕಷ್ಟು ಜನಕ್ಕೆ ಇಷ್ಟ ಆಗ್ಲೂಬಹುದು, ಆಗ್ದೇನೂ ಇರ್ಬೋದು, ಸಬ್ಜೆಕ್ಟಿವ್ ಅಥವಾ ಇಗ್ನೋರ್ ಮಾಡಬಹುದು. ಫ್ಯಾಮಿಲಿ ಸ್ಕೂಟರ್ ಅಂತ ಬಂದಾಗ ಲುಕ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಎರಡನೇದು ನನಗೆ ಪವರ್, ಎಸ್ಪೆಷಲಿ ನೀವು ಸ್ವಲ್ಪ ಸ್ಲೋಪ್ ಇರೋಲ್ಲಿ ಹತ್ತಿಸುವಾಗ ಅಥವಾ ಒಂದು 40-50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುವಾಗ, ಅದಾದ್ಮೇಲೆ ನಿಮ್ಗೆ ಪವರ್ ತುಂಬಾ ಸ್ಲೋ ಆಗಿ ಡೆಲಿವರಿ ಆಗುತ್ತೆ. ಸೊ ಓವರ್ಟೇಕ್ ಮಾಡುವಾಗ ಸ್ವಲ್ಪ ಲ್ಯಾಕಿಂಗ್ ಅನ್ಸುತ್ತೆ. ಅಂಡ್ ಹೇಳಿದ್ನಲ್ಲ, ಅಪ್ ಹತ್ತುವಾಗ ಜೊತೆಗೆ ಹಿಂದ್ಗಡೆ ಒಬ್ರು ಕೂತಿದ್ರೆ ತುಂಬಾ ನಿಧಾನಕ್ಕೆ ಪಿಕಪ್ ತಗೊಳುತ್ತೆ. ಸೊ ಎಸ್ಪೆಷಲಿ ನೀವು 450 ಓಡಿಸಿ ಹೌದಾ ಅದೇ ಮೋಟರ್ ಇದು ಅಂತ ಅನ್ಸುತ್ತೆ. ಕರೆಕ್ಟ್. ಬಟ್ ಇಟ್ ಈಸ್ ಅ ಟ್ರೇಡ್ ಆಫ್. ಸೊ ಇವನ್ ಇವಾಗ ನೀವು ಯೂ ಟರ್ನ್ ತಗೋತೀರಾ, ಸ್ಟಾಪ್ ಮಾಡಿ ಸಡನ್ ಆಗಿ ಪಿಕಪ್ ಬೇಕು ಅಂದ್ರೆ ಅವಾಗ್ಲೂ ನಿಮ್ಗೆ ತಕ್ಷಣ ಪಿಕಪ್ ಸಿಗೋದಿಲ್ಲ. ಸ್ಮಾರ್ಟ್ ಇಕೋ ಮಾಡೆಲ್ ಆದ್ರೂ ಇರಿ ಅಥವಾ ಜಿಪ್ ಮಾಡೆಲ್ ಆದ್ರೂ ಇರಿ, ತಕ್ಷಣಕ್ಕೆ ಪವರ್ ಸಿಗೋದಿಲ್ಲ. ಅದೊಂದು ಸ್ವಲ್ಪ ಲ್ಯಾಕಿಂಗ್ ಅನ್ಸುತ್ತೆ. ಓಕೆ. ನೆಗೆಟಿವ್ಸ್ ಅಲ್ಲಿ ನಂಗೆ ಇನ್ನೊಂದು ಅನ್ಸುತ್ತೆ, ಏನು ಅಂದ್ರೆ ಇದ್ರದ್ದು ಪ್ರೀಮಿಯಂ ಪ್ರೈಸಿಂಗ್. ಯಾಕೆ ನೆಗೆಟಿವ್ ಅಂತ ಹೇಳ್ತೀನಿ ಅಂದ್ರೆ, ಕ್ವಾಲಿಟಿ ಎಲ್ಲ ಇದೆ ಹೌದು, ಬಟ್ ನೀವು ಬ್ಯಾಟ್ರಿ ಪ್ಯಾಕ್ ನೋಡ್ಕೊಂಡಾಗ ಇದು 2.9 kWh ಬ್ಯಾಟ್ರಿ ಪ್ಯಾಕ್ ವಿತ್ ಪ್ರೋ ಪ್ಯಾಕ್ ನಿಮ್ಗೆ ಸಿಗೋದು ಅರೌಂಡ್ 1.55 ಆನ್ ರೋಡ್ ಆಯ್ತಾ. ಅದರಲ್ಲಿ ಅವ್ರು ಕ್ಲೇಮ್ ಮಾಡೋ ರೇಂಜ್ 123 ಕಿಲೋಮೀಟರ್ಸ್ ಅಂತ, ಅದು ತೋರ್ಸೋದು 100, ಆಕ್ಚುಲಿ ಸಿಗೋದು ಅರೌಂಡ್ 80 ಕಿಲೋಮೀಟರ್. ಹೌದು ಆಯ್ತಾ. ಇವನ್ ನೀವು 3.7 kWh ಬ್ಯಾಟ್ರಿ ಪ್ಯಾಕ್ ತಗೊಂಡ್ರು ಆನ್ ರೋಡ್ ಹೆಚ್ಚು ಕಮ್ಮಿ 180 ಹತ್ರ ಬೀಳುತ್ತೆ. ಅಂಡ್ ಅದ್ರ ರೇಂಜ್ ಅವ್ರು ಕ್ಲೇಮ್ ಮಾಡೋದು 153 ಮೇ ಬಿ 120 ಅಷ್ಟು ಆನ್ ರೋಡ್ ಸಿಗತ್ತೆ, ಅದು ಸ್ಮಾರ್ಟ್ ಇಕೋ ಮೋಡಲ್ಲಿ. ಸೊ ಆ ರೇಂಜ್ಗೆ ಅಷ್ಟು ಪ್ರೈಸ್ ಪ್ರೀಮಿಯಂ ಏತರ್ನವ್ರು ಕಮಾಂಡ್ ಮಾಡ್ತಾರೆ, ಬಟ್ ಇಟ್ ಈಸ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಂಗೆ ಅನ್ಸುತ್ತೆ. ಸೊ ಕೊನೆಯದಾಗಿ ಒಂದು ಉತ್ತಮವಾದ ಪ್ರಾಡಕ್ಟ್ ಬೇಕು ನಿಮ್ಗೆ, ಒಳ್ಳೆ ಫಿಟ್ ಅಂಡ್ ಫಿನಿಶ್ ಇರಬೇಕು, ಪ್ರತಿಯೊಂದು ಆ ಸ್ಮಾರ್ಟ್ ಸ್ಕೂಟರ್ ಅಲ್ಲಿ ವರ್ಕ್ ಆಗ್ಬೇಕು. ನೀವು ಪ್ರತಿ ಸತಿ ಕೀ ಹಾಕಿದಾಗ, ಯಾವಾಗ್ಲೋ ಒಂದೊಂದ್ಸತಿ ಅಲ್ಲ. ಹಾಗೇನೆ ನಿಮ್ಗೆ ಸರ್ವಿಸು ಡೀಸೆಂಟ್ ಸಪೋರ್ಟ್ ಇರಬೇಕು ಎಲ್ಲ ಕಡೆನೂ ಅನ್ನೋ ತರದ್ದು ಇದ್ರೆ ಇದು ನೀವು ಕನ್ಸಿಡರ್ ಮಾಡ್ಬೋದಾದ ಆಯ್ಕೆ. ಹೌದು. ಅದರಲ್ಲೂ ಸಹ ನೀವು ಹೇಳ್ದಾಗೇನೆ ಬ್ಯಾಟ್ರಿ ಪ್ಯಾಕ್ 2.9 ಅದು ದಿನನಿತ್ಯ ಸಿಟಿ ಯೂಸೇಜ್ಗೆ ಸಾಕಾಗೋಷ್ಟಂತ. ಹೌದು, ಅದೇ ಇವಾಗ ನಿಮ್ದು ದಿನ ಓಡಾಡೋದು ಒಂದು 25, 30, 40 ಕಿಲೋಮೀಟರ್ಗಿಂತ ಕಡಿಮೆ ಇದ್ದು ಒಂದ್ 2-3 ದಿನಕ್ಕೆ ಒಂದ್ಸರಿ ಚಾರ್ಜ್ ಮಾಡ್ಕೊಳ್ಳೋ ತರ ಇದ್ರೆ ಖಂಡಿತ 2.9 kWh ಬ್ಯಾಟ್ರಿ ಪ್ಯಾಕ್ ಸಾಕು. ಪ್ರೈಸ್ ವೈಸ್ನು 150 ಅಷ್ಟು ಬೀಳತ್ತೆ. ಸೊ ತೊಂದರೆ ಇಲ್ಲ. ಸ್ವಲ್ಪ ಪ್ರೀಮಿಯಂ ಕಟ್ತಾ ಇದ್ದೀರಾ, ಬಟ್ ಆ ಕ್ವಾಲಿಟಿ, ಆ ಫೀಚರ್ಸ್, ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಎಲ್ಲ ನಿಮ್ಗೆ ಸಿಗತ್ತೆ ಈ ಗಾಡಿಲಿ. ಇವತ್ತಿನ ನಮ್ಮ ರಿಸ್ಟಾ ವಿಮರ್ಶೆ ನಿಮ್ಮ ಮುಂದಿನ ಇವಿ ಕೊಳ್ಳೋದಕ್ಕೆ ಉಪಯೋಗ ಆಗತ್ತೆ ಅಂತ ಅನ್ಕೊಂಡಿದೀವಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.